ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ವಿದ್ಯಾರ್ಥಿ ಜೀವನದಲ್ಲಿ SSLC ಪ್ರಮುಖ ಘಟ್ಟವಾಗಿದ್ದು, ಯಶಸ್ಸಿನ ಮೆಟ್ಟಲನ್ನು ಏರಲು ವಿದ್ಯಾರ್ಥಿಗಳು ಸತತವಾಗಿ ಶ್ರಮವಹಿಸಬೇಕೆಂದು ಜಿಲ್ಲಾ ಜಾನಪದ ಪರಿಷತ್ನ ಅಧ್ಯಕ್ಷ BG ಅನಂತ ಶಯನ ಹೇಳಿದ್ದಾರೆ. ದಾಪಕ್ಲು ಸಮೀಪದ KPS ಶಾಲೆಯಲ್ಲಿ SSLC ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದ ಪರೀಕ್ಷಾ ಸಿದ್ಧತೆ ಪ್ರೇರಣಾ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಓದಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಅಧಿಕಾರವನ್ನು ನಿರ್ವಹಿಸಿ ಮುಖ್ಯಮಂತ್ರಿ, ಮಂತ್ರಿ, ಪ್ರಧಾನಮಂತ್ರಿ ಅಥವಾ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿ, ಈಗ ಇಂಡಿಯನ್ಸ್ ಹ್ಯಾವ್ ಬಿಕಮ್ ಪ್ರೈಮ್ ಮಿನಿಸ್ಟರ್ ಸಮ್ವೇರ್ ಎಲ್ಸ್ ಆಲ್ಸೋ. ಆ ಥರ ಎಲ್ಲ ಚಾನ್ಸಸ್ ಇರುತ್ತೆ. ಅದನ್ನೆಲ್ಲ ಆ ಥರ ಎಲ್ಲ ಬೆಳೀಲಿಕ್ಕೆ ಮಕ್ಕಳೇ ನೀವು ಇದು ಸ್ಟೆಪ್ಪಿಂಗ್ ಸ್ಟೋನ್ ಅಷ್ಟೇ. ಈಗ ಹೇಗೆ ಮೆಟ್ಲು ಹತ್ಕೊಂಡು ಬಂದ್ರು ಮೇಲೆ ತಲುಪಲಿಕ್ಕೆ, ಆ ಮೆಟ್ಲುಗಳು ಇನ್ನೂ ಜಾಸ್ತಿ ಇದೆ. ಅದನ್ನು ಎಲ್ಲರೂ ಕೂಡ ಸಕ್ಸಸ್ಫುಲ್ ಆಗಿ ಏರ್ಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಆಸೆ. ನನ್ನ ಹತ್ರ ನೀವು ಗುರು ಬಗ್ಗೆ ಹಾಡಾಡು ಅಂತ ಹೇಳಿದ್ರೆ, ನಾನು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿ, ಏನೂ ಅಸಾಧ್ಯ ಅಂತ ಹೇಳೋದು ಜೀವನದಲ್ಲಿ ಇಲ್ಲವೇ ಇಲ್ಲ. ಅದಕ್ಕಿಂತ ಮಿಗಿಲಾಗಿಯೂ ಕೂಡ ನಾವು ಹೋಗ್ಲಿಕ್ಕೆ ಸಾಧ್ಯ ಇದೆ. ಕ್ರಿಯೇಟರ್ ಗುರು ನಿಮ್ಮ ಭವಿಷ್ಯವನ್ನ ರೂಪಿಸ್ತಾ ಇದ್ದಾರೆ. ಆದ್ರಿಂದ ಬ್ರಹ್ಮನಿಗೆ ಅವರನ್ನ ಕಂಪೇರ್ ಮಾಡ್ತಾ ಇದ್ದಾರೆ ಇಲ್ವಾ? ನಿಮಗೇನೆ ನಿಮ್ಮಷ್ಟಕ್ಕೆ ಮಾಡಿಕೊಳ್ಳೋದು ಸಾಧ್ಯ ಇದ್ದಿದ್ರೆ, ಅಥವಾ ನಿಮ್ಮ ತಂದೆ ತಾಯಿಗೆ ನಿಮ್ಮ ಭವಿಷ್ಯವನ್ನ ರೂಪಿಸ್ಲಿಕ್ಕೆ ಮನೆಯಲ್ಲೇ ಕೂತೆ ಸಾಧ್ಯ ಇದ್ದಿದ್ರೆ ಇಲ್ಲಿಗೆ ಕಳಿಸ್ತಾ ಇರಲಿಲ್ಲ. ಭವಿಷ್ಯವನ್ನ ರೂಪಿಸ್ತಾ ಇದ್ದಾರೆ ಅವರು ನಿಮಗೆ. ಅದಕ್ಕೆ ಬ್ರಹ್ಮನಿಗೆ ಅವರು ನಿಮ್ಮನ್ನ ಕಂಪೇರ್ ಮಾಡ್ತಾ ಇದ್ದಾರೆ. ಕೂಡಿಗೆ ಡಯಟ್ ಪ್ರಾಂಶುಪಾಲರಾದ ಚಂದ್ರಕಾಂತ್ ಎಂ ಮಾತನಾಡಿ, ಬದಲಾದ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳನ್ನು ಸ್ನೇಹಿತರನ್ನಾಗಿ ಶಿಕ್ಷಣ ಇಲಾಖೆ ನೋಡ್ತಾ ಇದೆ. ಈಗಿನ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶ ಮತ್ತು ಸೌಲಭ್ಯವಿದೆ ಎಂದರು. ಹೆದರ್ಕೋಬೇಡಿ, ಇಲಾಖೆ ನಿಮ್ಮ ಪರವಾಗಿದೆ. ಯಾವ ರೀತಿ ಇದೆ, ಯಾವುದೇ ಸಮಸ್ಯೆಗಳಲ್ಲಿ ನಿಮಗೆ ಮಕ್ಕಳೇ ನಾವು ಖಂಡಿತವಾಗಿಯೂ ಕೂಡ ಇತ್ಯರ್ಥಪಡಿಸುತ್ತೇವೆ. ಮನೆಯಲ್ಲಿ ಪ್ರಾಬ್ಲಮ್, ನಿಮ್ಮ ಪೇರೆಂಟ್ಸ್ ಕರೆದು ನಾವು ಮಾತಾಡ್ತೀವಿ. ಶಾಲೆಯಲ್ಲಿ ತೊಂದರೆಯೇ, ಟೀಚರ್ಸ್ ಎಲ್ಲ ಕರೆದು ಮಾತಾಡ್ತೀವಿ. ನಿಮ್ಮ ಗೆಳೆಯರ ನಡುವೆ ಏನಾದರೂ ಸಮಸ್ಯೆ ಇದೆಯೇ, ಅದನ್ನು ಕೂಡ ಸರಿಪಡಿಸುತ್ತೇವೆ. ನಿಮಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದೆ, ಸರಿಪಡಿಸುತ್ತೇವೆ. ಟೋಟಲಿ ಮಕ್ಕಳೇ ನಿಮ್ಮೊಡನೆ ನಾವಿದ್ದೇವೆ. ನಾವು ಅಂದರೆ ಇಲಾಖೆನೇ ನಿಮ್ಮ ಪರವಾಗಿದೆ. ಇಲಾಖೆನೇ ನಿಮ್ಮ ಪರವಾಗಿರಬೇಕಾದರೆ ನೀವು ಯಾವುದಕ್ಕೂ ಅಂಜದೆ ಅಳುಕದೆ ಈ ವರ್ಷ ನೀವು ಮುನ್ನುಗ್ಗಬೇಕು. ಮಡಿಕೇರಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ದೊಡ್ಡೇಗೌಡ ಮಾತನಾಡಿ, ವಿದ್ಯಾರ್ಥಿಗಳ ಜೀವನದಲ್ಲಿ SSLC ಒಂದು ಪ್ರಮುಖ ಘಟ್ಟ. ದಾಪಕ್ಲು ಭಾಗದಲ್ಲಿ ವಿದ್ಯಾರ್ಥಿಗಳಲ್ಲಿ ಓದುವ ಮನೋಭಾವನೆ ಕಡಿಮೆ ಇರುವುದು ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳು ಸಕಾರಾತ್ಮಕ ಮನೋಭಾವನೆಯಿಂದ ಉತ್ತಮವಾಗಿ ಓದದಿದ್ದರೆ ಸಮಸ್ಯೆಯ ಸುಳಿಯೊಳಗೆ ಸಿಲುಕುತ್ತಾರೆ ಎಂದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಬಹಳ ಪ್ರಮುಖವಾದ ಘಟ್ಟ ಜೀವನದಲ್ಲಿ. ಇಲ್ಲಿ ಕಷ್ಟಪಟ್ಟು ಓದಿದ್ರೆ ನಮಗೆ ಮುಂದೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತವೆ. ಅತ್ಯುತ್ತಮ ಕಾಲೇಜುಗಳಲ್ಲಿ ಉನ್ನತ ಅಭ್ಯಾಸ ಮಾಡಬಹುದು. ಜೀವನದಲ್ಲಿ SSLCಲಿ ಬಹಳ ಗಂಭೀರವಾಗಿ ತೊಡಗಿಸ್ಕೊಂಡು ಓದಬೇಕು ಅನ್ನುವ ಮನೋಭಾವ ಕಡಿಮೆ ಇದೆ ಅನ್ನೋದು ಕಂಡು ಬರ್ತಾ ಇದೆ. ಈ ಭಾಗದಲ್ಲಿ ನಾವು ಎಲ್ಲ ಮಕ್ಕಳಿಗೆ ಈ ಒಂದು ವಿಚಾರದಲ್ಲಿ ಅವರಲ್ಲಿ ಸಕಾರಾತ್ಮಕ ಅಂದ್ರೆ ಒಳ್ಳೆಯ ಮನೋಭಾವನೆ ಮೂಡಬೇಕು. ಆ ಮಕ್ಕಳಿಗೂ ಓದೋದ್ರಲ್ಲಿ ಹಿಂದೆ ಬೀಳಬಾರ್ದು. ಅವರು SSLCಯಲ್ಲಿ ಹೆಚ್ಚಿನ ಅಂಕಗಳನ್ನ ತಕೊಂಡು ಈಗಿನಲೇ SSLC ಪರೀಕ್ಷೆಗೆ ಉತ್ತಮವಾದ ಸಿದ್ಧತೆ ಮಾಡಿಕೊಂಡು ಒಳ್ಳೆಯವರಾಗಿ ಬೆಳೆಯಬೇಕು. ವಿದ್ಯಾರ್ಥಿಗಳಂತಹ ಶ್ರೀಯುತ ದೊಡ್ಡೇಗೌಡರ ಸರ್ ಅವರು ಒಂದು ವಿನೂತನವಾದ ಕಾರ್ಯಕ್ರಮವನ್ನ ಈ ಭಾಗದಲ್ಲಿ ಮಾಡಿ ಅಂತ ಹೇಳಿ, ನಾಡಿನ ವಿವಿಧ ಸ್ತರಗಳಲ್ಲಿ ವಿವಿಧ ರೀತಿಯಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿಕೊಂಡಿರ್ತಕ್ಕಂಥ ಅನೇಕ ಗಣ್ಯರನ್ನ ಹಾಗೂ ವಿವಿಧ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ನಿಮಗೊಂದು ದಿನದ ಕಾರ್ಯಾಗಾರವನ್ನ ಈ ಜಾಗದಲ್ಲಿ ಹಮ್ಮಿಕೊಂಡಿದ್ದಾರೆ.
ಕೊಡಗು ಪರಿಸರ ರಕ್ಷಣಾ ಹೋರಾಟ ಸಮಿತಿ ವಿರಾಜಪೇಟೆ ವತಿಯಿಂದ ಮನವಿ ಸಲ್ಲಿಸಲಾಯಿತು. ವಿರಾಜಪೇಟೆ ನಗರದಲ್ಲಿ ಅಂದಾಜು ಸುಮಾರು 28,000ಕ್ಕೂ ಹೆಚ್ಚು ಜನಸಂಖ್ಯೆ ಇದೆ. ಆದರೆ ಹಿಂದೂಗಳ ಶವ ಸಂಸ್ಕಾರ ಮಾಡಲು ಸ್ಥಳಾವಕಾಶದ ಕೊರತೆ ಇದೆ. ಮಲಬಾರ್ ರಸ್ತೆಯಲ್ಲಿ ಈಗಿರುವ ಸಾರ್ವಜನಿಕ ಸ್ಮಶಾನದಲ್ಲಿ ಸಮಾಧಿ ಮಾಡಲು ಜಾಗ ಇಲ್ಲದ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಆದ್ದರಿಂದ ಒಂದು ಸ್ಥಳವನ್ನು ಗುರುತಿಸಿ ಹಿಂದೂಗಳ ಶವ ಸಂಸ್ಕಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಸಮಿತಿ ಅಧ್ಯಕ್ಷ ಬಿಯು ಮಾಚಯ್ಯ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭ ಸಮಿತಿಯ ಸಂಚಾಲಕ ಶಶಿ ಅಚ್ಚಪ್ಪ, ಉಪಾಧ್ಯಕ್ಷ ಕರಣ್ ಕುಮಾರ್, ಸದಸ್ಯ ಅಚ್ಚಪಂಡ ಪ್ರವೀಣ್, ಸಾಜು ಮೋಹನ್ ಪಾಲ್ಗೊಂಡಿದ್ದರು. ಪಕ್ಕದಲ್ಲಿ ಮನೆ ಜಾಸ್ತಿ ಇದೆ ಸರ್, ಯಾಕೆಂದರೆ ಎಲ್ಲ ಅಲ್ಲಿ ವಾಸ ಮಾಡ್ತಿದ್ದಾರೆ. ಈ ಒಂದು ಎಲ್ಲ ಸಾವುಗಳು ಬಂದು ಶುರುವಾಗ ಆ ಪ್ರದೇಶ ಇಡೀ ಎಲ್ಲ ಹೊಗೆ ಎಲ್ಲ ಅಲ್ಲೇ ತುಂಬಿಕೊಳ್ತದೆ. ಮತ್ತು ಜಾಗ ಕಡಿಮೆ ಇರೋದ್ರಿಂದ ಅದು ಪರಿಸರ ಮಾಲಿನ್ಯಕ್ಕೂ ಕಾರಣ ಆಗ್ತಾ ಇದೆ. ಹಾಗಾಗಿ ತಾವುಗಳೊಂದು ಮನಸ್ಸು ಮಾಡಿ ಚೆಕ್ ಮಾಡಿಸ್ತೀನಿ, ಸ್ಪಾಟು ಚೆಕ್ ಮಾಡಿಸ್ಬಿಟ್ಟು ನಾವು ನಮ್ಮ ವಿರಾಜಪೇಟೆ ನಗರದ ಹಿಂದೂ ರುದ್ರಭೂಮಿಯ ವಿಷಯವಾಗಿ ನಮ್ಮ ತಹಶೀಲ್ದಾರ್ನ ಕಾಣಲಿಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಹಿಂದೂ ರುದ್ರಭೂಮಿ ತುಂಬ ಒಂದು ಚಿಕ್ಕದಾದ ಸ್ಥಳ. ಹಿಂದೂ ಜನಸಂಖ್ಯೆ ತುಂಬ ಜಾಸ್ತಿ ಇರೋದರಿಂದ ಆ ಸ್ಮಶಾನದಲ್ಲಿ ಒಂದು ವ್ಯವಸ್ಥಿತವಾಗಿ ಕಾರ್ಯಗಳನ್ನು ನಡೆಸಲಾಗುವುದಿಲ್ಲ. ಅದಕ್ಕಾಗಿ ಬೇರೆ ಕಡೆ ಸರ್ಕಾರಿ ಭೂಮಿಗಳಿವೆ, ಅವುಗಳಲ್ಲಿ ನಮಗೆ ಹಿಂದೂ ರುದ್ರಭೂಮಿಗೆ ಸ್ವಲ್ಪ ಅಲಾಟ್ಮೆಂಟ್ ಮಾಡಬೇಕು ಅಂತ ಹೇಳ್ಕೊಂಡು ನಾವು ತಹಶೀಲ್ದಾರ್ನ ಕಾಣಲಿಕ್ಕೆ ಅವರಿಗೆ ಒಂದು ಅಪೇಕ್ಷೆ ಕೊಡಲಿಕ್ಕೆ, ಮನವಿ ಪತ್ರ ಕೊಡಲಿಕ್ಕೆ ಬಂದಿದ್ದೇವೆ. ವಿರಾಜಪೇಟೆ ಪಟ್ಟಣ ಸಂಸ್ಥೆ ಪುರಸಭೆಯಲ್ಲಿ ಇದು ಬದಲಾವಣೆ. ಈ ಪುರಸಭೆ ಆಗಬೇಕಾದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಅದನ್ನು ಅಪ್ಗ್ರೇಡ್ ಮಾಡಿರ್ತಾರೆ. ಆದರೆ ವಿರಾಜಪೇಟೆ ವ್ಯಾಪ್ತಿಯಲ್ಲಿ ಸುಮಾರು 24ರಿಂದ 30,000 ಜನಸಂಖ್ಯೆ ಇದೆ. ಈ ಜನಸಂಖ್ಯೆಗೆ ತಕ್ಕ ಹಾಗೆ ಒಂದು ಹಿಂದೂ ರುದ್ರಭೂಮಿ ಇದ್ದಿರೋದು ಸ್ವಲ್ಪ ಬೇಸರದ ವಿಚಾರ. ಅದು ಏನಾಗಿದೆ ಅಂತ ಹೇಳಿದ್ರೆ, ಈಗ ಹಳೆ ಹಿಂದೂ ರುದ್ರಭೂಮಿ ತುಂಬ ಸಣ್ಣದಾಗಿದ್ದು ಅಲ್ಲಿ ಅನಾಥ ಶವಗಳು ಜೊತೆಗೆ ಹಿಂದೂಗಳು ಮರಣ ಹೊಂದಿದಾಗೆಲ್ಲ ಎಲ್ಲ ಅವರ ಒಂದು ಅಂತಿಮ ಕಾರ್ಯವನ್ನು ಕೈಗೊಳ್ಳಲಿಕ್ಕೆ ತುಂಬ ಕಷ್ಟಕರವಾಗಿದೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಇಲ್ಲಿ ವಿರಾಜಪೇಟೆ ದಂಡಾಧಿಕಾರಿಯವರನ್ನು ತಂದು ಈ ಬಗ್ಗೆ ಒಂದು ಗಮನವನ್ನು ಹರಿಸಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಆ ಮನವಿ ಪತ್ರಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಕೊಡವ ಮಕ್ಕಳ ಕೂಟದ 106ನೇ ಮತ್ತು ನಟ, ನಿರ್ದೇಶಕ, ನಿರ್ಮಾಪಕ, ಸಾಹಿತಿ ಕೊಟ್ಟುಕತ್ತಿರ ಪ್ರಕಾಶ್ ಕಾರ್ಯಪ್ಪ ರಚಿತ 11ನೇ ಪುಸ್ತಕ ಗಮ್ಯ ಬಿಡುಗಡೆಗೊಂಡಿತು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಪುಸ್ತಕವನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಪರಿಷತ್ನ ಮಾಜಿ ಸದಸ್ಯ ಮಂಡೆಪಂಡ ಸುನಿಲ್ ಸುಬ್ರಹ್ಮಣಿ, ಸಮಾಜದ ಸುಧಾರಣೆಯಲ್ಲಿ ಪುಸ್ತಕಗಳು ಕೂಡ ಪ್ರಮುಖ ಪಾತ್ರ ವಹಿಸುತ್ತವೆ. ಪುಸ್ತಕಗಳು ಸಾಮಾಜಿಕ ಕಾಳಜಿಯೊಂದಿಗೆ ಉತ್ತಮ ಸಂದೇಶವನ್ನು ನೀಡಬೇಕೆಂದರು. ಯಾಕೆಂದರೆ ಪುಸ್ತಕ ಬರೆಯುವುದು ಈ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಲು, ಈ ಸಮಾಜವನ್ನು ಸುಧಾರಣೆ ಮಾಡಲು, ಹಾಗೂ ಕೊಟ್ಟುಕತ್ತಿರ ಪ್ರಕಾಶ್ ಅವರು ಈ ಕೊಡವರಾಗಿ ಹುಟ್ಟಿ ಕೊಡಗಿನ ಒಂದು ಭಾಷೆ, ಕೊಡಗಿನ ಜಲ, ಪ್ರತಿಯೊಂದರ ಬಗ್ಗೆ ಪ್ರೀತಿರ್ತಕ್ಕಂಥ ವ್ಯಕ್ತಿ. ಎಲ್ಲ ವಿಚಾರದ ಬಗ್ಗೆ ತಿಳ್ಕೊಂಡು ತುಂಬ ಇಲ್ಲಿಯ ಆಗುಹೋಗುಗಳಿಗೆ ವಿಚಾರವನ್ನು ಬರೆದು ಎಲ್ಲ ಸರ್ಕಾರದ ಒಂದು ಕಣ್ಣು ತೆರೆಯುವ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅದು ಮಾಡಲಿಕ್ಕೆ ಈ ಕೊಡಗಿನ ತಾಯಿ ಕಾವೇರಿ, ನಾವು ನಂಬಿರ್ತಕ್ಕಂಥ ಇಬ್ಬತ್ತಪ್ಪ ದೇವರು, ಯಾಕೆಂದರೆ ನಮ್ಮ ಕೊಡಗಿನವರ ಕುಲದೇವರು. ಕೊಡವರು ಅಂತೇಳಿ ಇರೋದು ಜನಸಂಖ್ಯೆ ಭಾರಿ ಕಮ್ಮಿ, ಅದು ಕೊಡಗಿನಲ್ಲಿ ಮಾತ್ರ. ಹಾಗಾಗಿ ಅವರು ಬರ್ತಕ್ಕಂಥ ಎಲ್ಲ ಪುಸ್ತಕಕ್ಕೆ ತಮ್ಮ ಪ್ರೋತ್ಸಾಹ ಬೇಕು. ತಾವು ಪತ್ರಿಕೆಯಲ್ಲಿ ಬರೆದ್ರೆ ಅದು ಒಂದು ಪಬ್ಲಿಸಿಟಿ ಆಗೋದು. ಯಾವುದೇ ಕಾರ್ಯ ಮಾಡಬೇಕಾದ್ರೆ ಪಬ್ಲಿಸಿಟಿ ಭಾರಿ ಮುಖ್ಯ. ಪ್ರಕಾಶ್ ಅವರು ಸಣ್ಣ ಜಿಲ್ಲೆಯಲ್ಲಿ ಕೊಡವರ ಬಗ್ಗೆ ಹಾಗೂ ಕೊಡಗಿನ ಬಗ್ಗೆ ಹಾಗೂ ಸಮಾಜದ ಬಗ್ಗೆ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ. ಯಾವುದೇ ಜನಾಂಗದಲ್ಲಿ ಹುಟ್ಟಬೇಕು ಅಂತ ಯಾರು ಅಪ್ಲಿಕೇಶನ್ ಹಾಕಿ ಹುಟ್ಟುವುದಿಲ್ಲ. ಅಕಸ್ಮಾತ್ ಆಗಿ ಹುಟ್ಟಿದ ಜಾತಿ ಬಗ್ಗೆ ಸ್ವಾಭಿಮಾನ ಇರಬೇಕು, ಹುಟ್ಟಿದ ಮಣ್ಣಿನ ಬಗ್ಗೆ ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು, ಒಳ್ಳೆ ರೀತಿಯಲ್ಲಿ ನಡವಳಿಕೆ ಇರಬೇಕು. ಆಗ ಸಮಾಜ ಒಳ್ಳೆಯದಾಗುತ್ತೆ. ಹಿರಿಯ ಸಾಹಿತಿ ಬಾಚರಣಿ ಅಂಡ ಪಿ ಅಪ್ಪಣ್ಣ ಮಾತನಾಡಿ, ಸಾಹಿತ್ಯದ ಮೂಲಕ ಕನ್ನಡ ನಾಡು ನುಡಿಯನ್ನ ಶ್ರೀಮಂತಗೊಳಿಸಬೇಕು. ಬರಹಗಾರರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಆದರೆ ಓದುಗರ ಸಂಖ್ಯೆ ಕಡಿಮೆ ಇದೆ. ಓದುಗರನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಹೊಸ ಸ್ಕೀಮೊಂದನ್ನು ಹಾಕಿಕೊಳ್ಳಬೇಕೆಂದರು. ಮಾಧ್ಯಮ ಮಿತ್ರದ ಸಮೂಹದವರಲ್ಲಿ ಇದೊಂದು ಬಹಳ ವಿಶಿಷ್ಟವಾದ ಒಂದು ಸಮಾರಂಭ. ಶ್ರೀಮಾನ್ ಕೊಟ್ಟುಕತ್ತಿರ ಕಾರ್ಯಪ್ಪನವರು ಸಿನಿಮಾ ನಟರು 21 ಸಿನಿಮಾಗಳಲ್ಲಿ ಮುಂದಿದ್ದಾರೆ.
ಮತ್ತೆ ಸಾಹಿತ್ಯ 10 ಪುಸ್ತಕ ಬರೆದಿದ್ದು ಹನುಮಂತನ ಪುಸ್ತಕ ಮಾಡಿದ್ದಾರೆ. ಇವರ ಪುಸ್ತಕವನ್ನು ನೆನ್ನೆ ಸಿಕ್ತು ನನ್ನ ಕೈಗೆ, ಆದರೆ ಓದಕ್ಕೆ ಟೈಮ್ ಆಗಲಿಲ್ಲ. ಅಂತೂ ಸ್ವಲ್ಪ ಮನಸ್ಸಿ ನೋಡಿದೆ. ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಮೇಜರ್ ಬಿ ರಾಘವ ಮಾತನಾಡಿ, ಅತಿಯಾದ ನಾಗರಿಕತೆ ಮತ್ತು ಆಧುನಿಕತೆಯ ನಡುವೆ ಮಾನವೀಯತೆಗೆ ಬೆಲೆ ಇಲ್ಲದಂತಾಗಿದೆ. ಸಾಮಾಜಿಕ ಕಳಕಳಿಯ ಅಂಶಗಳಿಂದ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆಯಾಗಬೇಕಿದೆ ಎಂದರು. ಮೊದಲನೇದಾಗಿ ಈ ಪುಸ್ತಕ ಪ್ರಕಟ ಮಾಡಿದಂತಹ ಕೊಡವ ಮಕ್ಕಳ ಕೂಟಕ್ಕೆ, ಹಾಗೆ ಬರೆದಂತಹ ಕಟ್ಟುಕತ್ತಿಯ ಪ್ರಕಾಶ್ ಕಾರ್ಯಕ್ರಮಗಳಿಗೆ ಮತ್ತು ಪ್ರಕಟಣೆ ಮಾಡಿದಂತಹ ಎಲ್ಲರಿಗೂ ಅಭಿನಂದನೆಗಳು. ಅತ್ಯುತ್ತಮ ಕೃತಿ. ನಿಜವಾಗಿ ಇದು ಸರಿಗೆ ಆಲ್ಮೋಸ್ಟ್ ಎಲ್ಲ ಮಾತಾಡಿ ಆಯಿತು. ನಾನು 92 ಪೇಜ್ ನನಗನ್ಸಿದಾಗೆ 92 ಪೇಜ್ ಅಂತ ಲಾಸ್ಟ್ ಇದೆ, ಪೂರ್ತಿ ಸ್ಟೋರಿ ಓದಿದೆ. ಜನರಲ್ ತಿಮ್ಮಯ್ಯ ಪಬ್ಲಿಕ್ ಸ್ಕೂಲ್ನ ನಿವೃತ್ತ ಪ್ರಾಂಶುಪಾಲ ಕಲ್ಲುಮಾಡಂಡ ಸರಸ್ವತಿ ಸುಬ್ಬಯ್ಯ, ಗಮ್ಯ ಪುಸ್ತಕದ ರಚನೆಕಾರ ಕೊಟ್ಟುಕತ್ತಿರ ಪ್ರಕಾಶ್ ಕಾರ್ಯಪ್ಪ, ಕೊಡವ ಮಕ್ಕಳ ಕೂಟದ ಸ್ಥಾಪಕಾಧ್ಯಕ್ಷ ಹಾಗೂ ಪ್ರಕಾಶಕ ಬೊಳ್ಳಜಿರ ಬಿ ಅಯ್ಯಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್, ಪೊಲೀಸ್ ಠಾಣೆ ಸಮೀಪ, ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್, ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪವಿರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure. (6360153611). Shades Family Saloon, Madikeri. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. Shining senses in your life. Desirable designs
gives you treasured memory. Sharda Jewelers. ಮಡಿಕೇರಿ ತಾಲೂಕು ಒಕ್ಕಲಿಗರ ಸಂಘದ ವಾರ್ಷಿಕ ಮಹಾಸಭೆ ನಗರದ ಹೋಟೆಲ್ ರಾಜ್ ಸಭಾಂಗಣದಲ್ಲಿ ನಡೆಯಿತು. ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹರಪಳ್ಳಿ ರವೀಂದ್ರ, ರಾಜ್ಯ ಒಕ್ಕಲಿಗರ ಸಂಘದಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ವೈದ್ಯಕೀಯ ಸಂಸ್ಥೆ, ವಿದ್ಯಾಸಂಸ್ಥೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಸಂಘದ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು. ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ವಿಜಿ ಮೋಹನ್, ಕಾರ್ಯದರ್ಶಿ ಕುಶಾಲಪ್ಪ, ಖಜಾಂಚಿ ಕೆ ರಮೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕ್ರೀಡೆ ಸೇರಿದಂತೆ ಯಾವುದೇ ಕ್ಷೇತ್ರದಲ್ಲಿ ಖ್ಯಾತಿ ಗಳಿಸಿದ ಸಾಧಕರ ಸಾಧನೆ ಪುಸ್ತಕದ ರೂಪದಲ್ಲಿ ದಾಖಲೀಕರಣಗೊಂಡರೆ ಮುಂದಿನ ಯುವ ಪೀಳಿಗೆಗೆ ಅದು ಸ್ಫೂರ್ತಿಯಾಗಿ ಉಳಿದುಕೊಳ್ಳಲಿದೆ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಚೆಪ್ಪುಡಿರ ಎಂ ಪೂರ್ಣಚ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಕೊಡವ ಮಕ್ಕಳ ಕೂಟದ 105ನೇ ಪುಸ್ತಕ ಹಾಕಿ ಆಟಗಾರ, ಬರಹಗಾರ ಚೆಪ್ಪುಡಿರ ಎ ಕಾರ್ಯಪ್ಪ ಅವರು ರಚಿಸಿರುವ ಕೊಡಗಿನ ಕ್ರೀಡಾಪಟುಗಳ ಜೀವನ ಚರಿತ್ರೆ ಬಿಡುಗಡೆ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. To play at the state and national level in any sports requires a lot of discipline, hard work, commitment and the passion to play the sport. Things like discipline, commitment comes naturally to people from Kodagu. Adatte Chepputta Kariyappa and a national level hockey player right. He has been a sports enthusiast, very passionate about the game. In Kodugule, any tournament today, in some form his participation, Sumar Kurtulera, Sumar Surula, Kalipan Jetta, referee has participated. Either he is always ready for any tournament in the district. In some form or the other, his participation is there. ಕೊಡಗಿನ ಕ್ರೀಡಾಪಟುಗಳ ಜೀವನ ಚರಿತ್ರೆ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದ ಮಾಜಿ ಸಚಿವ ಎಂಸಿ ನಾಣಯ್ಯ ಮಾತನಾಡಿ, ಹಾಕಿ ಕ್ರೀಡೆಯಲ್ಲಿ ಪಾಲ್ಗೊಳ್ಳಲು ಉತ್ತರ ಭಾರತದವರಿಗೆ ಮಾತ್ರ ಅವಕಾಶ ದೊರೆಯುತ್ತಿದ್ದ ಕಾಲದಲ್ಲೇ ಅದನ್ನು ಮೆಟ್ಟಿ ನಿಂತು ರಾಷ್ಟ್ರೀಯ ತಂಡದಲ್ಲಿ ಕೊಡಗಿನವರು ಅವಕಾಶ ಪಡ್ಕೊಂಡಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು. ಒಂದು ಕಡೆಯಿಂದ ಲೆಫ್ಟಿನೆಂಟ್ ಶುಭಕಾಮನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಕಾರ್ಯಕ್ರಮ ಬಂದಿರತಕ್ಕಂಥ ಪುಸ್ತಕ ಇದು ಪತ್ರಿಕೆಯಲ್ಲಿ, ಒಂದು ಶಕ್ತಿ ಪತ್ರಿಕೆಯಲ್ಲಿ, ಇನ್ನೊಂದು ಕುಮಾರ ಪತ್ರಿಕೆಯಲ್ಲಿ, ವಾರಕ್ಕೊಂದು ಪತ್ರಿಕೆ ಒಂದು ಲೇಖನವನ್ನು ಬಹಳ ಚೆನ್ನಾಗಿ ಬರಿತಾ ಹೋಗ್ತಾ ಇದ್ದಾರೆ. ಅದು ನಿಜ. ಅವರು ಈ ಪತ್ರಿಕಾ ರಂಗಕ್ಕೆ ಇಳಿದಾದ ಮೇಲೆ ಬಹುಶಃ ಅವರಿಗೆ ಮನಸ್ಸಿಗೆ ಬಂದಿರ್ತಕ್ಕಂಥದ್ದು, ಶ್ರೀಮಂತ್ ಕಾರ್ಯಕ್ರಮರು ಕೂಡ ನಾನು ಹೇಳ್ತೀನಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಹಾಕಿ ಆಟಗಾರರಾಗಿ ಬೆಳಿಲಿಕ್ಕಿರ್ತಕ್ಕಂಥ, ಮೇಲೆ ಹೋಗ್ಲಿಕ್ಕಿರ್ತಕ್ಕಂಥ ಎಲ್ಲ ಅವಕಾಶವೂ ಕೂಡ ಅವ್ರಿಗಿತ್ತು. ಆದರೆ ಅವರ ಮಾತಲ್ಲಿ ಹೇಳದಿದ್ದರೆ ಆ ಪುಸ್ತಕದಲ್ಲಿ ಬರವಣಿಗೆ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಈ ಉತ್ತರ ಮತ್ತು ದಕ್ಷಿಣ ಅಂತ ಹೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಬಂದಾಗ ನಮ್ಮ ರಾಷ್ಟ್ರದಲ್ಲಿ ಉತ್ತರದವರು ಬಹಳಷ್ಟು ಲಾಭವನ್ನು ಮಾಡ್ಕೊಳ್ತಾರೆ, ದಕ್ಷಿಣದವರಿಗೆ ಲಾಭ ಸಿಗೋದಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥ ಪರಿಸ್ಥಿತಿಯನ್ನ ಬಹುಶಃ ಹಾಕಿಯಲ್ಲಿ ಕೂಡ ನೋಡ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ನಾವು ಈಗ ಕೂಡ ನೋಡ್ತೀವಿ. ಅದಾದ್ರೆ ಅದನ್ನ ಮೆಟ್ಟಿ ನಿಂತು ಕೆಳಗೆ ಹಾಕಿ ವೀಕ್ಷಣೆಯನ್ನು ಮಾಡ್ಲಿಕ್ಕೆ ಹೊರಟ್ರಲ್ಲ, ಬಹುಶಃ ಕೊಡಗಿನಲ್ಲಿ ಈ ಹಾಕಿ ವೀಕ್ಷಣೆಯನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ, ಆ ಕಾಲದಲ್ಲಿ ನಮಗೆ ಟಿವಿ ಇರಲಿಲ್ಲ, ಆ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಒಂದು ರೇಡಿಯೋ ಇರಬೇಕಾಗಿತ್ತು, ಇಲ್ಲದಿದ್ದರೆ ಧ್ವನಿವರ್ಗದಲ್ಲಿ ಮಾತ್ರ ಅದನ್ನು ಕೇಳಬೇಕಾಗಿದ್ದ ಪರಿಸ್ಥಿತಿ ಇತ್ತು. ಅಂತ ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ಒಂದು ಹಾಕಿ ವೀಕ್ಷಣೆಯನ್ನ ಪ್ರಥಮ ಬಾರಿಗೆ ಕೊಡಗಿನಲ್ಲಿ ಅದನ್ನು ತಂದಿರುತ್ತಂತ ಹೆಮ್ಮೆ ಯಾರಿಗೆ ಅಂತ ಗೊತ್ತೇನೋ ನಿಮಗೆ? ಪ್ರಥಮ ಬಾರಿಗೆ ಮಾಡಿರ್ತಕ್ಕಂಥ ಹೆಮ್ಮೆ ನನ್ನ ಮನೆ ಪಕ್ಕದಲ್ಲಿ ಇದ್ದು ಬಹಳ ಉತ್ತಮವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಅವರೇ ಕೋದಾಡ ಗಣಪತಿ. ಶಕ್ತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕ ಜಿ ರಾಜೇಂದ್ರ ಮಾತನಾಡಿ,
ಅನೇಕ ಸಂಶೋಧಕರು ಗ್ರಂಥಗಳನ್ನು ಉಲ್ಲೇಖ ಮಾಡಿ ಸಂಶೋಧನೆಗಳನ್ನು ಮಾಡಿದ್ದಾರೆ. ದಾಖಲೀಕರಣದಿಂದ ಮಾತ್ರ ಸಾಧಕರ ಸಾಧನೆ ನೆನಪಿನಲ್ಲಿ ಉಳಿಯಲು ಸಾಧ್ಯವೆಂದರು. ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷ ಪಾಂಡಂಡ ಕೆ ಬೋಪಣ್ಣ ಮಾತನಾಡಿ, ಕೊಡಗಿನಲ್ಲಿ ಹಾಕಿ ಕ್ರೀಡೆಯನ್ನು ಮತ್ತಷ್ಟು ಬೆಳೆಸಬೇಕೆಂದರು. ಕೊಡವ ಮಕ್ಕಳಕೂಟದ ಅಧ್ಯಕ್ಷ ಬೊಳ್ಳೆಜಿರ ಬಿ ಅಯ್ಯಪ್ಪ, ಕೊಡಗು ಸಣ್ಣ ಜಿಲ್ಲೆಯಾದರೂ ಕ್ರೀಡೆ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಿದೆ ಎಂದರು. ಪಪ್ಪಣ ಕೂಡ ಈಗ ಸುಮಾರು ಕೆಲಸ ಮಾಡಿದ್ರು. ನಾಡು ಅಧಿಷ್ಠಾನ ನಗರ ಕೂಡ ಈಗ ಕೊಡವ ಹಾಕಿ ಅಕಾಡೆಮಿಗಳು ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು. ಸುಮಾರು ಸಲಹೆ ಸಜೆಷನ್ಸ್ ಇಂದ ಪಪ್ಪ ಈಗ ಕುಂಡಾಡ ಹಾಕಿ ನಮ್ಮೆಲ್ಲ ಕ್ಯಾಟಗರಿ ಮಾಡೋಕೆ ಆಯ್ತು ಅವರು 8-10 ಪುದಿಯ ಮಕ್ಕಳ ಕೂಟಿದ್ದು ಆಯ್ತು ಕಮೆಂಟ್ ಅಡ್ಜಸ್ಟ್ ಮಾಡೋಕೆ ಆಯ್ತು ಅವರು ಟ್ರೈನಿಂಗ್ ಥರ ಮಾಡಿಸಿ ಆಯ್ತು ಅದೇ ರಿಕ್ವೆಸ್ಟ್ ಮಾಡಿ ಈಗ ಎವ್ರಿ ಇಯರ್ ಹಿಂಗೆ ಹಾಕಿ ಫೆಸ್ಟಿವಲ್ ಹಾಕೋಕ ನಿನ್ನೆ ಬಂದು ಈಗ ಚಿರಿ ಮಕ್ಕಳಿಗೆ ಕಮೆಂಟ್ರಿ ಮಾಡೋವಂಥ ಅವರು ಟ್ರೈನಿಂಗ್ ಕೊಡ್ಬೋದು. ಹಿಂಗೆ ಇಂಥ ಡೈರೆಕ್ಷನ್ಸ್ ಕೊಡೋದು ಕೊಡ್ಬೋದು. ಹಿಂಗೆ ಗೌರ್ಮೆಂಟ್ ಆಗ ಹಿಂಗೆ ಒತ್ತಂಡಿಲ್ಲ. ಈಗ ಅದು ಆರ್ಟಿಕಲ್ಸ್ ಇರ್ಬೇಕಾದ್ರೆ ನಂಗೆ ಸುಮಾರು ಹಳೆಯ ಪ್ಲೇಯರ್ಸ್ಗಳ ಬಗ್ಗೆ ಗೊತ್ತಾಯ್ತು. ನಾಲ್ಕು ಸುಮಾರು ಜನ ನಾಡ ಅಪ್ಪಣ್ಣದ್ರು ಗೊತ್ತಾಯ್ತು ಇಂತ. ಬಟ್ ಈಗ ಎಲ್ಲನೇ ಈಗ ಸಾಧನೆ ಮಾಡಿಸಿ ಹಂಗೆ ಎಲ್ಲಿ ಓದಿಸಿ ಎಲ್ಲಿ ಈಗ ಸಿಂಪಲ್ ಎಕ್ಸಾಂಪಲ್ ಮಚ್ಚಕ್ಕೆ ಲಾಲ್ ಔಟ್ ಈಗ ನಾನು ನಂಗಡೆ ನೇಬರ್ಸ್ ಬಟ್ ನಾಲ್ಕು ಹಿಂದೂ ಗೊತ್ತಿಲ್ಲ ಈಗ ಅವ್ರು ಬಲ್ಲಿ ಶಟಲ್ ಪ್ಲೇಯರ್ ಈಗ ಆರ್ಟಿಕಲ್ ಬಪ್ಪಾಗ ನಂಗೆ ಗೊತ್ತಾಚಿ ಹಿಂಗೆ ಶಟಲ್ ಕಳ್ಸಿದ್ದು. ಬಟ್ ಬ್ಯಾಂಕ್ ಕೆಲಸ ನಾ ಬರೀ ಏನೋ ಈಗ ಬ್ಯಾಂಕ್ ಮಾತ್ರ ಕೆಲಸ ಮಾಡೋದು. ಬಟ್ ಅದಲ್ಲದೆ ಈಗ ಇತ್ತು ಅದಾದ ಕೋಚ್ ಆಯಿತು ಈಗ ರಿಟರ್ನ್ ಆಗಿ ಇಂಜು ಕಂಟಿನ್ಯೂ ಮಾಡಿ ಬಂದು ಪ್ಲಸ್ ಕಲ್ಚರ್ ಉಂಟು. ಸೊ ಇದು ನನಗೆ ಒಂದು ಇಂಪಾರ್ಟೆಂಟ್ ಲೆಸನ್ ಪುಣ್ಯತ್ರಾಗ ಏನೇ ಭಾರತ ಏನೇ ಪೆದ ಮಾಡಿಸಿದ್ರು. ಅದೇನು ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು, ಅದೇ ಹೇಗೆ ಇದೆ ಅಂತ ಸಂದರ್ಭದಲ್ಲಿ ಸುಮಾರು ಅದಕ್ಕೆ ಉತ್ತರಿಸ್ತಾ ಬರುವಾಗ ನೀವು ಯಾಕೆ ಮಾತಾಡಬಾರ್ದು ಅಂತ ಹೇಳುವಂತ ಒಂದು ಪ್ರಯತ್ನನ ಪಾಂಡ ಪುಟ್ಟಣಿ ಅವರನ್ನು ಹೇಳಿದ್ರು. ಅದರಿಂದ ವೀಕ್ಷಕ ವಿವರಣೆಯನ್ನು ಕೈಗೆ ತೆಗೆದುಕೊಂಡೆ. ಆ ವೀಕ್ಷಕ ವಿವರಣೆಗಳನ್ನು ಮಾಡ್ತಾ ಇರುವಾಗ ಸುಮಾರು ಪೋಷಕರ ತಂದೆ ತಾಯಿಯರು ಒಂದು 2006ರಲ್ಲಿ ಕೌಟುಂಬಿಕ ಹಾಕಿ ನಡೆಯಿತು ಕಳ್ಳಿಚಂಡಕ ಪೊನ್ನಪೇಟೆ. ಒಂದು ಮಗುವಿನ ತಂದೆ ನನ್ನ ಹತ್ರ ಬಂದೊಂದು ಚೀಟಿಯನ್ನು ಕೊಡ್ತಾನೆ, ಇಂಥ ಒಬ್ಬ ಆಟಗಾರ, ಅವನ ಹೆಸರನ್ನು ನೀವು ಹೇಳ್ಬೇಕು, ಅವನು ಒಳ್ಳೆ ಆಟಗಾರ ಅಂತೇಳಿ. ಕುಟ್ಟಣಿಯವರು ನನ್ನ ಜೊತೆನೇ ಇದ್ದಾರೆ. ಈ ಆಟಗಾರ ಯಾರು ನನ್ನ ವೀಕ್ಷಕ ವಿವರಣೆಯಲ್ಲಿ ಅವರ ಬಗ್ಗೆ ಹೇಳ್ತಾ ಬಂದೆ, ಮಾತಾಡ್ತಾ ಬಂದೆ. ಕೆಲ ದಿನ ಆದ್ಮೇಲೆ ಅವರಿಗೆ ತಂದೆ ತಾಯಿಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ಅವ್ರ ಮಗನ ಹೆಸರು ಹೇಳುವಾಗ ಆ ತಾಯಿಗೆ ಆಗಲಿ ತಂದೆಗೆ ಆಗಲಿ ಆದಷ್ಟು ಸಂತೋಷವಾಯಿತು. ಅವತ್ತು ನಾನು ತೀರ್ಮಾನ ಮಾಡಿದೆ, ಇಷ್ಟೊಂದು ತಂದೆ ತಾಯಿಗೆ ಮಕ್ಕಳ ಮೇಲೆ ಅಭಿಜ್ಞಾನ ಇದೆ, ಅವರ ಹೆಸರನ್ನು ಧ್ವನಿವರ್ಧಕದಲ್ಲಿ ಹೇಳಿದಾಗ ಎಷ್ಟು ಖುಷಿ ಪಡೋರು, ಲೇಖನದಲ್ಲಿ ಬರೆದರೆ ಹೇಗಿರ್ಬೋದು ಕೆಲವೊಂದು ನನ್ನನ್ನು ಕಾಡ್ತಾನೆ ಇತ್ತು. ಜೀವನ ಚರಿತ್ರೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಲೋಕಾರ್ಪಣೆಯಲ್ಲಿ ವೇದಿಕೆಯ ಸರ್ ಬೆಂಗಳೂರು ಕೂಡ ಈ ಒಂದು ಪುಸ್ತಕವನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನದ ಬೇಸಾಯ ಪದ್ಧತಿಯನ್ನು ಅಳವಡಿಸುವ ಮೂಲಕ ಆರ್ಥಿಕವಾಗಿ ಸದೃಢರಾಗಬೇಕು. ಜೊತೆಗೆ ಯುವ ಜನತೆಯಿಂದ ಕೃಷಿಯತ್ತ ಆಕರ್ಷಿಸಬೇಕೆಂದು ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ GM ದೇವಗಿರಿ ಕರೆ ನೀಡಿದ್ದಾರೆ. ಕುಶಾಲನಗರ ತಾಲೂಕಿನ ಚಿಕ್ಕನಾಯಕನ ಹೊಸಳ್ಳಿ ಗ್ರಾಮದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಮಾಜಿ ಪ್ರಧಾನಿ ಚರಣ್ ಸಿಂಗ್ ಚೌಧರಿ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಂಡಿದ್ದ ರೈತ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ರೈತರು ಕೇವಲ ಭತ್ತ, ಜೋಳದಂತಹ ಬೆಳೆಗಳಿಗೆ ಸೀಮಿತವಾಗದೆ ಸಮಗ್ರ ಬೆಳೆಗಳತ್ತ ಮುಂದಾಗಬೇಕೆಂದರು. ಕೊಡಗು ಕೃಷಿ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಸೋಮಶೇಖರ್, ಕೃಷಿ ವಿವಿ ವಿಸ್ತರಣಾ ಘಟಕದ ಮುಖ್ಯಸ್ಥ ಡಾಕ್ಟರ್ RN ಕೆಂಚಾರೆಡ್ಡಿ, ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಬಸವಲಿಂಗಯ್ಯ ಹಾಗೂ ಡಾಕ್ಟರ್ ದೇವರಾಜು ರೈತರಿಗೆ ಮಾಹಿತಿಯನ್ನು ನೀಡಿದರು.
ನಮ್ಮ ಸ್ಕೈ ಗೋಲ್ಡನ್ ಡೈಮಂಡ್ ವತಿಯಿಂದ ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು. Pekachi Restaurant Cafe, Habins Family Restaurant. ವಿರಾಜಪೇಟೆಯಲ್ಲಿ ಹಿಂದೂ ಮಲಯಾಳಿ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಭಾ ಪ್ರತಿನಾಥ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಜಗನ್ಮೋಹನ ನಾಟ್ಯ ಶಾಲೆಯ ಮಕ್ಕಳಿಂದ ಸ್ವಾಗತ ನೃತ್ಯ ನಡೆಯಿತು. ವಿರಾಜಪೇಟೆ ಪುರಸಭೆ ಅಧ್ಯಕ್ಷರಾದ ಎಂಕೆ ದೇಚಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶ್ರೀಭಾ ಪ್ರತಿನಾಥ್ ಅವರು ಕೊಡಗಿನಲ್ಲಿ ತಮ್ಮ ಜನಾಂಗದ ಮಹಿಳೆಯರ ಮನವೊಲಿಸಿ ಹಂತ ಹಂತವಾಗಿ ಜನಾಂಗದ ಮಹಿಳೆಯರಿಗೆ ವಿವಿಧ ರೀತಿಯ ಮಾಹಿತಿ ಮತ್ತು ಬದುಕಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡು 3 ವರ್ಷ ಪೂರೈಸಿದ ಅವರ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಉತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ನಡೆಸಿಕೊಟ್ಟಿದ್ದೀರಾ. ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಏನು ನೃತ್ಯ ನೀವು ಮಾಡಿದ್ದೀರಾ ಬಹಳ ವಿಭಿನ್ನವಾಗಿತ್ತು. ಇಲ್ಲಿವರೆಗೆ ಹಲವಾರು ಬಾರಿ ನಾವು ಈ ನೃತ್ಯವನ್ನು ನೋಡಿದ್ರು ಕೂಡ ಇವತ್ತು ನಮ್ಮ ಈ ಪುರಸಭೆ ಸಭಾಂಗಣದಲ್ಲಿ ಮಾಡಿದಂತಹ ನಮ್ಮ ಮಹಿಳೆಯರ ನೃತ್ಯ ಬಹಳ ಮನಸ್ಸಿಗೆ ಒಂಥರ ತೃಪ್ತಿಯನ್ನು ಕೊಡ್ತು. ಹಾಗೆ ಒಂದ್ಸತಿ ಮೊಬೈಲ್ ಅನ್ನು ನೋಡುವಾಗ ಈ ನೃತ್ಯದ ಬಗ್ಗೆ ಏನು ತಿಳಿತು ಅಂತ ಹೇಳಿದ್ರೆ, ಪರಮಾತ್ಮನಾದ ಶಿವನು ಹಾಗೂ ಪಾರ್ವತಿಗೆ ಹೊಂದಿಕೊಂಡಂತಹ ಒಂದು ನೃತ್ಯ ಅಂತ ಹೇಳೋದು ತಕ್ಕ ಮಟ್ಟಿಗೆ ನನಗೆ ಇದು ಗೊತ್ತಾಯಿತು. ಕೊಡಗು ಜಿಲ್ಲಾ ಹಿಂದೂ ಮಲಯಾಳಿ ಸಂಘದ ಅಧ್ಯಕ್ಷರಾದ ವಿ.ಎ. ವಿಜಯನ್ ಮಾತನಾಡಿ, ದೇಶದಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ರಾಜಕೀಯ ಕ್ಷೇತ್ರದಲ್ಲಿ 50% ಪ್ರಾತಿನಿಧ್ಯ ನೀಡಿದೆ. ಆದರೂ ಕೂಡ ಸಾಮಾನ್ಯ ಕ್ಷೇತ್ರದಿಂದ മഹിളರು ಮುಂದೆ ಬರ್ತಾರೆ ಎಂದರು. ഒരു 4ാം ക്ലാസ് 3ാം ക്ലാസ് 5ാം ക്ലാസ് വരെ പോയതിനു ശേഷം മതി വീണ്ടും പഠിച്ചത് ഇനി വീട്ടിലിരിക്കുന്ന എന്തെങ്കിലും ചെയ്താൽ മതി. കൂടി വന്ന 7ാം ക്ലാസ് വരെ അയക്കും. അതിന് ശേഷം വീട്ടുപണി നോക്കട്ടെ. പിന്നെ കുറച്ച് കഴിയുമ്പോൾ ഞാനൊരു പുരുഷനെ നോക്കി കെട്ടിക്കൊടാം. കാരണം എന്താ, അച്ഛനമ്മയുടെ ഭാരം ഒഴിവാക്കണമെന്നുള്ള തീരുമാനത്തിലാണ് പണ്ടത്തെ ജീവിതം. ഇതതൊക്കെ വിട്ട് വനിതകൾ എവിടെ എത്തിയിട്ടുണ്ടെന്ന് വെച്ചാൽ നമുക്ക് പോകാനാകാത്ത സ്ഥലങ്ങളൊക്കെ വനിതകൾ പോയിട്ടുണ്ട്. ಶಾಲೆಯನ್ನು ಮನೆಯ ಮೊದಲ ಪಾಠಶಾಲೆ. ಹಾಗೆ ನಾವು ಇಟ್ಟುಕೊಂಡು ಸಮಾಜವನ್ನು ಕಟ್ಟಿ ಬೆಳೆಸುವಾಗ ನಾವು ಒಂದು ವಿಷಯಗಳನ್ನು ಪ್ರಸ್ತಾಪಿಸ್ತೀವಿ. ನಮ್ಮ ಕಲೆ, ಸಂಸ್ಕೃತಿ, ನಮ್ಮ ಉಡುಗೊರೆ, ಆಚಾರ ವಿಚಾರಗಳನ್ನು ನಾವು ಕಲಿತು ನಮ್ಮ ಜೊತೆಯಲ್ಲಿ ಕಲಿಸಿ ಮುಂದಿನ ಪೀಳಿಗೆಗೆ ಅದು ನಾವು ಕಲಿಸಿ ಬೆಳೆಸ್ತೇವೆ ಅಂತ ಹೇಳಬಹುದು. ವಿಧಾನ ಪರಿಷತ್ ಸದಸ್ಯರಾದ ಸುಜಾ ಕುಶಾಲಪ್ಪ ಮಾತನಾಡಿ, ಹಿಂದೂ ಮಲಯಾಳಿ ಮಹಿಳೆಯರು ತಮ್ಮ ಭಾಷೆ, ತಮ್ಮ ಉಡುಪು, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ
ಈ ಸಂಘವು ಬಂದಿದೆ ಎಂದರು. ಅಡಿಗೆ ಮನೆಗೆ ಸೀಮಿತವಾಗಿರ್ತದೆ. ಆದರೆ ಇವತ್ತು ಮಹಿಳಾ ಸಂಘಟನೆ ಶಿಲ್ಪಾ ಅವರು ಸಂಘಟನೆ ಮಾಡಿ ಈ ಒಂದು 3ನೇ ವರ್ಷದ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನಿಜಕ್ಕೂ ಸಂತೋಷ. ಹಾಗೆ ಮಲಯಾಳಿ ನಮ್ಮ ಸಂಘಟನೆ ಮುಖಾಂತರ ಪ್ರತಿಯೊಂದು ಅಷ್ಟೇ ಆಚಾರ ವಿಚಾರ ಸಂಸ್ಕೃತಿ ಪದ್ಧತಿ ಮತ್ತೆ ಡ್ರೆಸ್ ಕೋಡ್ ಹಾಗೆ ಭಾಷೆಯೂ ಪ್ರಾಮುಖ್ಯ. ಅದನ್ನು ನಾವು ನಮ್ಮ ಮಲಯಾಳಿ ಇವರು ಅನುಸರಿಸಿದ್ರೆ ಮಾತ್ರ ನಮ್ಮ ಸಂಸ್ಕೃತಿ ಉಳಿಯೋದು. ಕೊಡಗು ಹಿಂದೂ ಮಲಯಾಳಿ ಅಸೋಸಿಯೇಷನ್ಗೆ ಅಧ್ಯಕ್ಷರಾಗಿರುವ ಶ್ರೀಮತಿ ಶೀಬಾ ಪೃಥ್ವಿನಾಥ್ ಅವರಿಗೆ ಹೃದಯದ ಸ್ವಾಗತ. ಸಂಘದ ಪದಾಧಿಕಾರಿಗಳಿಗೆ ಆಮಂತ್ರಣ ಕೊಡುವಾಗ ಅವರಿಗೆ ಒಪ್ಪಿಗೆ ಕೊಡಬೇಕು. ನಾನು ರಾತ್ರಿಯಿಂದ ಕೂತ್ಕೊಂಡು ಆಗ್ತದೆ ರಾತ್ರಿ ಅದರ ಸಮಯ ಬಹಳ ಒತ್ತಡ ಕೆಲಸಗಳ ಒತ್ತಡದಿಂದ ನಾವು ಸ್ವಲ್ಪ ತರ ಇತ್ತು. ಆದರೆ ಕಳೆದ ವರ್ಷ ಭಾಗವಹಿಸಲಿಕ್ಕಾಗಲಿಲ್ಲ. ಈ ವರ್ಷ ಒಂದೇ ವೃತ್ತಿ ಇದೆ. ಅದರಲ್ಲಿ ಪ್ರತಿನಿಧಿ ತಗೋಬೇಕು. ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೊಡಲಿಕ್ಕೆ ಬಯಸ್ತೇನೆ. ಜಾಸ್ತಿ ಮಾತಾಡುವಂಥ ಸಭೆಯನ್ನುವಂಥ ಸಂದರ್ಭವನ್ನು ಎಲ್ಲರೂ ಸುಸ್ತಾಗಿದ್ದಾರೆ. ಬಹಳ ಚೆನ್ನಾಗಿ ಕಾರ್ಯಕ್ರಮ ಬೆಳಗ್ಗೆಯಿಂದ ನೆರವೇರುತ್ತಿರುತ್ತೆ. ಎಲ್ಲ ನನಗೆ ಸಂತೋಷ ಆಗ್ತದೆ. ಮಲಯಾಳಿ ಸಂಘದವರು ಅನೇಕ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೀನಿ. ವಿರಾಜಪೇಟೆ ಕ್ಷೇತ್ರದಲ್ಲಿ ವಿಶೇಷವಾಗಿ ಕೇರಳದ ಗಡಿಭಾಗ ಆಗಿರೋದ್ರಿಂದ ಮಲಯಾಳ ಭಾಷೆ ಮಾತಾಡುವಂಥ ಬಹಳ ದೊಡ್ಡ ಸಂಖ್ಯೆಯ ಸಮುದಾಯ ಇಲ್ಲಿ ವಾಸವಾಗಿದ್ದಾರೆ. ಪ್ರಗತಿ ಸ್ಟಡಿ ಸೆಂಟರ್ನ ಹಾಸ್ಟೆಲ್ ವಿದ್ಯಾರ್ಥಿಗಳು ಬೀರುಮಲೆ ಬೆಟ್ಟದಲ್ಲಿರುವ ಪ್ರಜ್ಞಾ ಆಶ್ರಮದಲ್ಲಿರುವ ಮಾನಸಿಕ ಅಸ್ವಸ್ಥರೊಂದಿಗೆ ಸಮಯವನ್ನು ಕಳೆಯುವ ಮೂಲಕ ಅವರ ಜೊತೆಗಿದ್ದು ಅವರಿಗೆ ಸಂತಸ ನೀಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಂಚಾಲಕ ಗೋಕಲ್ನಾಥ್ ಪಿವಿ ಮಾತನಾಡಿ, ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಇಲ್ಲಿಗೆ ಬಂದು ಇಲ್ಲಿರುವವರೊಂದಿಗೆ ಅವರ ಅಗತ್ಯತೆಗಳನ್ನು ಪೂರೈಸುವ ಕೆಲಸವನ್ನು ಮಾಡುತ್ತೇನೆ ಎಂದರು. ನಿವೃತ್ತ ಮುಖ್ಯ ಗುರು ಅಂಕಣಕಾರ ನಾರಾಯಣ ರೈ ಕುಕ್ಕುವಳ್ಳಿ, ಚಂದ್ರಶೇಖರ್, ಅಭಿಷೇಕ್, ಪ್ರಗತಿ ವಿಸ್ತಾರ ಏವಿಯೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ನ ಉಪನ್ಯಾಸಕರಾದ ಅರುಣ್ ಜೋಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮ್ಯಾನ್ಸ್ ಕಾಂಪೌಂಡ್ ಕ್ಲಬ್ ವತಿಯಿಂದ ನೂತನ ಸಾಲಿನ ಜನವರಿ 4 ಮತ್ತು 5ರಂದು ನಗರದ ಜನರಲ್ ಕೆಎಸ್ ತಿಮ್ಮಯ್ಯ ಮೈದಾನದಲ್ಲಿ 5+2 ಆಟಗಾರರ ಜಿಲ್ಲಾ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ ಎಂದು ಕ್ಲಬ್ ಅಧ್ಯಕ್ಷ ಎಎಂ ಕ್ರಿಸ್ಟೋಫರ್ ತಿಳಿಸಿದ್ದಾರೆ.
ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದವರು ಜಿಲ್ಲಾ ಮಟ್ಟದ ಈ ಪಂದ್ಯಾವಳಿಯಲ್ಲಿ ಮೊದಲು ನೋಂದಣಿ ಮಾಡಿಕೊಂಡ 32 ತಂಡಗಳ ಪಾಲ್ಗೊಳ್ಳುವಿಕೆಗೆ ಅವಕಾಶವನ್ನು ನೀಡಲಾಗುತ್ತೆ. ಪ್ರತಿ ತಂಡದಲ್ಲಿ 2 ಅತಿಥಿ ಆಟಗಾರರನ್ನು ಆಡಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಪಂದ್ಯಾವಳಿ ನಾಕ್ಔಟ್ ಮಾದರಿಯಲ್ಲಿ ನಡೆಯಲಿದೆ. ಅಂತಿಮ ಪಂದ್ಯ ಜನವರಿ 5ರಂದು ಮಧ್ಯಾಹ್ನ 3 ಗಂಟೆಗೆ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಪಂದ್ಯಾವಳಿಯಲ್ಲಿ ಹೆಸರಾಂತ ತಂಡಗಳು ಪಾಲ್ಗೊಳ್ಳಲಿದ್ದು, ವಿಜೇತ ತಂಡಕ್ಕೆ 30,000 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ, ರನ್ನರ್ಸ್ ಅಪ್ ತಂಡಕ್ಕೆ 20,000 ನಗದು ಮತ್ತು ಆಕರ್ಷಕ ಟ್ರೋಫಿಯಿಂದ ಬಹುಮಾನವಾಗಿ ನೀಡಲಾಗುತ್ತೆ ಎಂದರು. ಜನವರಿ ತಿಂಗಳು 4 ಮತ್ತು 5ರಂದು ಏರ್ಪಡಿಸಲಾಗಿದೆ. ನಗದು 30,000 ಹಾಗೂ ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನ 20,000 ಹಾಗೂ ಆಕರ್ಷಕ ಟ್ರೋಫಿ ಅಲ್ಲದೆ ಪ್ರತ್ಯೇಕವಾಗಿ ಉತ್ತಮ ಆಟಗಾರ, ಉತ್ತಮ ಗೋಲ್ ಕೀಪರ್, ಅತಿ ಹೆಚ್ಚು ಸ್ಕೋರರ್ ಅವರಿಗೆ ವೈಯಕ್ತಿಕ ನೋಂದಣಿ ಶುಲ್ಕ 2,500 ರೂಪಾಯಿ. ಮೊದಲು ಬಂದ 32 ತಂಡಗಳಿಗೆ ಮಾತ್ರ ಅವಕಾಶ. ನೋಂದಣಿ ಶುಲ್ಕ ಮುಂಗಡ ಹಣ ರೂಪಾಯಿ 1,000ವನ್ನು 1/1/2025 ಒಳಗಾಕಿಕೊಟ್ಟು ನೋಂದಾಯಿಸಿಕೊಳ್ಳತಕ್ಕದ್ದು. ಪ್ರತಿ ತಂಡಕ್ಕೆ 2 ಅತಿಥಿ ಆಟಗಾರರನ್ನು ಹಾಕುವ ಅವಕಾಶವಿದೆ. ಕ್ರೀಡಾಪಟುಗಳು ಹಾಗೂ ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಗೆ ಆಗಮಿಸಿ ಪಂದ್ಯವನ್ನು ಯಶಸ್ವಿಗೊಳಿಸುವುದಕ್ಕೆ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ. ಕ್ಲಬ್ ಉಪಾಧ್ಯಕ್ಷ ಕುಡೆಕಲ್ಲು ಸಂತೋಷ್ ಮಾತನಾಡಿ, ಪಂದ್ಯಾವಳಿಯ ಉದ್ಘಾಟನಾ ದಿನದಂದು ಆಯೋಜಿತ ಹಿರಿಯ ಸದಸ್ಯರ ತಂಡ ಮತ್ತು ಮಾಧ್ಯಮ ತಂಡಗಳ ನಡುವಿನ ಪ್ರದರ್ಶನ ಪಂದ್ಯವನ್ನು ಆಯೋಜಿಸಲಾಗಿದೆ ಎಂದರು. ಕರ್ನಾಟಕ ಮಿನಿ ಒಲಿಂಪಿಕ್ ಲೀಗ್ 14 ವರ್ಷದ ಒಳಗಿನ ಬಾಲಕರು ಅವ್ರನ್ನ ತರಬೇತಿ ಮಾಡಿ ಮಿನಿಮಮ್ ಎರಡನೇ ಪ್ಲೇಸ್ ತಗೊಂಡಿರೋದೊಂದು ಇದು ಪ್ರಥಮ ಕರೆಯುವುದು. ಅದೊಂದು ನಮಗೊಂದು ನ್ಯಾಷನಲ್ ಕಪ್ ಕ್ಲಬ್ಬಿಗೆ ಕೂಡ ಒಂದು ಹೆಮ್ಮೆ, ಹಾಗೆ ಕೊಡಗು ಕೂಡ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಮೊದಲ ಬಾರಿಗೆ ಅದೊಂದು ಇವುಗಳ ತರಬೇತಿ ಆಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಅಂದರೆ ಬೇಸಿಗೆಯಲ್ಲಿ ಏಪ್ರಿಲ್ ತಿಂಗಳಲ್ಲಿ ನಾವು ಕ್ಲಬ್ನ ವತಿಯಿಂದ 14 ವರ್ಷದೊಳಗೆ ಹಾಗೂ 16 ವರ್ಷದೊಳಗೆ ಒಂದು ತರಬೇತಿ ತಂಡವನ್ನು ಆಯ್ಕೆ ಮಾಡಿ ಅವರಿಗೆ ಹುಡುಗರಿಗೆ ತರಬೇತಿ ನೀಡಿ ಕೊಡಗು ತಂಡವನ್ನು ರಚನೆ ಮಾಡುವಂಥ ಒಂದು ಉದ್ದೇಶ ಕೂಡ ಇಟ್ಕೊಂಡಿದ್ವಿ. ಎಂಸಿಸಿ ಕ್ಲಬ್ ಕಾರ್ಯದರ್ಶಿ ಉಮೇಶ್ ಕುಮಾರ್, ಖಜಾಂಚಿ ಸಿಎನ್ ಪ್ರಸನ್ನ, ನಿರ್ದೇಶಕರಾದ ವಿವೇಕ್ ಮತ್ತು ಪ್ರಶಾಂತ್ ಬೆಂಜಮಿನ್ ಈ ಸಂದರ್ಭ ಪಾಲ್ಗೊಂಡಿದ್ದರು.